ಹಲೋ ಮೈ ಲವ್ಲಿ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ ಅಂತ ಹಾರೈಸ್ತಾ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋ ಜಾಗ ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದ ಆಂಜನೇಯ ಸ್ವಾಮಿ ಟೆಂಪಲ್ ಇನ್ ಕುಣಿಗಲ್. ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ, ಬನ್ನಿ. ಬೇಜಾರು ಮಾಡ್ಕೋಬೇಡಿ, ಇವತ್ತು ಬರೋದ್ ನಾನು ಲೇಟ್ ಆಯ್ತು, ನನ್ನ ಪರ್ಸನಲ್ ಕೆಲ್ಸಕ್ಕೆ ನಾನು ಹೊರಗಡೆ ಹೋಗಿದೆ. ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ ಇದರ ವಿಶೇಷ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ವಿಶ್ವಹರಯ ಪವನ ತೇಜ ಧೀರ ನಮಃ ಶಕ್ತಿ ಸಹಿತ ಲೋಕರಹಿತ ಪ್ರಳಯ ನೇತ್ರ ವೀರ ನಮಃ. ಗಾಯ್ಸ್ ನೋಡ್ತಾ ಇರ್ಬೋದು, ಇಲ್ಲೇ ಬರ್ದಿದ್ದಾರೆ ವಿಶ್ವದ ಅತಿ ಎತ್ತರ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ ಇದು. ಗಾಯ್ಸ್ ಎಂಟ್ರಿ ಆಯ್ತಾ ಇದೀವಿ, ನೋಡ್ತಾ ಇರ್ಬೋದು ಇವಾಗ ನೀವು. ನೈಟ್ ಆದ್ರೂ ಇಷ್ಟೊಂದ್ ಜನ ಇದ್ದಾರೆ. ಚೆನ್ನಾಗಿ ಕೈಕಾಲು ತೊಳ್ಕೊಂಡು ಒಳಗಡೆ ದರ್ಶನಕ್ಕೆ ಹೋಗ್ಬೇಕು. ಬನ್ನಿ ಒಳಗಡೆ ಹೋಗೋಣ. ದರ್ಶನಕ್ಕೆ ಅಂತ ಹೋಯ್ತಾ ಇದ್ದೋ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ನಾವು ಸಂಜೆ ಬಂದಿರೋ ಕಾರಣ ಆಲ್ಮೋಸ್ಟ್ ಜಾಸ್ತಿ ಜನ ಇರಲಿಲ್ಲ. ಪೀಸ್ಫುಲ್ಲಾಗಿತ್ತು, ಪ್ರಶಾಂತವಾಗಿತ್ತು. ಆರಾಮಾಗಿ ಹೋಯ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ನೋಡ್ತಾ ಇರ್ಬೋದು ಇವಾಗ ನೀವು, ದೂರದಲ್ಲೊಂದು ಆನೆ ಕಾಣಿಸ್ತಿದೆ, ನೋಡೋಕ್ಕೆ ಸೇಮ್ ಒರಿಜಿನಲ್ ಆನೆ ಥರನೇ ಕಾಣಿಸ್ತಿದೆ. ಹತ್ರ ಹೋಗಿ ನೋಡಿದಾಗ ಗೊತ್ತಾಯಿತು ಒರಿಜಿನಲ್ ಆನೆ ಅಲ್ಲ, ಅದು ಪ್ಲಾಸ್ಟಿಕ್ ಆನೆ ಅಂತ. ನೋಡಿದ್ರೆ ಒರಿಜಿನಲ್ ಥರನೇ ಕಾಣಿಸ್ತಿದೆ. ಹಾಗೆ ನೀವೇನಾದರೂ ದೇವರಿಗೆ ಸಿರಿಧಾನ್ಯಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಅದು ಇಲ್ಲೇ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು 9 ಥರ ಇಲ್ಲಿ ಧಾನ್ಯಗಳು ಸಿಗುತ್ತೆ. ನಾವು ಇಲ್ಲಿ ಬಂದು ತೊಗೊಳ್ಬೋದು, ಇಲ್ಲ ಮನೆಯಿಂದನೂ ತರ್ಬೋದು. ಇನ್ನೊಂದು ಸರ್ಪ್ರೈಸ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಆದರೆ ಇಲ್ಲಿ 2 ದೇವಸ್ಥಾನ ಇದೆ, ಒಂದು ಶನಿ ಮಹಾತ್ಮ ದೇವಸ್ಥಾನ, ಇನ್ನೊಂದು ಆಂಜನೇಯ ದೇವಸ್ಥಾನ. ಇವಾಗ ನಾವು ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಏನಾದರೂ ಗರ್ಭಗುಡಿ ದೇವ್ರನ್ನ ವೀಡಿಯೋ ಮಾಡೋಕೆ ಏನಾದರೂ ಬಿಟ್ಟರೆ ಖಂಡಿತ ಅದು ದೇವ್ರನ್ನ ವೀಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ನಿಮ್ಗೆ ಏನಾದರೂ ಎಳ್ಳುನ್ ಬತ್ತಿ ಬೇಕಂದರೆ ಒಳಗಡೆ ಸಿಗುತ್ತೆ, ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ ನಾವು ಒಳಗಡೆ ಹೋಗಿದ ತಕ್ಷಣ ನಮಗೆ ಸಿಗೋದೆ ನವಗ್ರಹಗಳ ದರ್ಶನ. ಮೊದಲನೇದಾಗಿ ಸೂರ್ಯ ದೈವ, ಎರಡನೇದು ಚಂದ್ರದೈವ, ಮೂರನೇದು ಮಂಗಳ, ನಾಲ್ಕನೇದು ಬುಧ, ಐದನೇದು ಗುರು, ಆರನೇದಾಗಿ ಶುಕ್ರ, ಏಳನೇದು ರಾಹು, ಎಂಟನೇದು ಕೇತು, 9ನೇ ಗ್ರಹ ಬಂದು ಶನಿ ದೈವ. ಫ್ರೆಂಡ್ಸ್ ನೋಡಿದ್ರಲ್ಲ, 9 ಗ್ರಹಗಳ ದರ್ಶನ ಮಾಡಿಸಿದ್ದೀನಿ. ಇವಾಗಲಾದರೂ ನನ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಹೋಗ್ತಿರೋದೇ ಗರ್ಭಗುಡಿಯ ದರ್ಶನಕ್ಕೆ, ಬನ್ನಿ ಹೋಗೋಣ. ಆಲ್ಮೋಸ್ಟ್ ಜನ ಕಮ್ಮಿ ಆಗಿಬಿಟ್ಟಿದ್ದಾರೆ. ನಾನು ನವಗ್ರಹ ದರ್ಶನ ಮಾಡೋಷ್ಟರಲ್ಲಿ ಬೇಗ ಹೊಂಟೋಗ್ಬೇಕು. ಗಾಯ್ಸ್ ಅಲ್ಲಿಂದ ಓಡೋಡಿ ಬಂದೆ, ಜನ ಕಮ್ಮಿ ಇದ್ದಾರೆ ಅಂತ. ನೋಡಿದ್ರೆ ಎಲ್ಲ ಗರ್ಭಗುಡಿ ಲಾಕ್ ಆಗಿದ್ದಾರೆ ದೇವ್ರ ದರ್ಶನ ಮಾಡೋಕ್ಕೋಸ್ಕರ. ಗಾಯ್ಸ್ ನೋಡ್ತಾ ಇರ್ಬೋದು, ಇವಾಗ ಒಳಗಡೆ ವಿಡಿಯೋ ತೆಗಿತಾ ಇದ್ದೀನಿ. ಎಣ್ಣೆ ಬಾಟ್ಲು ಇಟ್ಟಿದ್ದಾರೆ, ಕೈ ಎಣ್ಣೆ ಬಾಟ್ಲು, ಯಾಕೆ ಅಂತ ಗೊತ್ತಿಲ್ಲ, ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್ ಅಲ್ಲಿರೋ ಎಣ್ಣೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಬೇಕು ಅಂದರೆ ಅಮೌಂಟ್ ಕೊಟ್ಟು ದೇವ್ರ ಮೇಲೆ ಅಭಿಷೇಕ ಮಾಡ್ಬೋದು. ಹಾಗೆ ನನ್ನ ಚಾನಲ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೋಸ್ಕರ ನಾನು ಗರ್ಭಗುಡಿ ದೇವ್ರನ್ನೂ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ. ಅಲ್ಲಿ ಇರೋರ್ಗೆ ಯಾರಿಗೂ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿರೋದು. ಹಾಗೆ ನೋಡ್ತಿರ್ಬೋದು, ಒಂದು ಬಾಲಕೃಷ್ಣ ಸುಖವಾಗಿ ಒಂದು ತೊಟ್ಟಿಲಲ್ಲಿ ಮಲಗಿರೋದು. ಆ ತೊಟ್ಟಿಲನ್ನ ನಾವು ತೂಗ್ಬೋದು. ಆ ದೇವರ ದರ್ಶನ ಆದ ನಂತರ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಗಾಯ್ಸ್ ನೋಡ್ತಾ ಇರ್ಬೋದು, ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಗರ್ಭಗುಡಿ ದೇವರು ಯಾವತ್ತೂ ವಿಡಿಯೋ ಮಾಡ್ಬೋದು, ಆದರೆ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೀವು ಕೇಳಿದ ನಿಜ. ಇವಾಗೊಬ್ಬರು ಯಾರೋ ಇಲ್ಲಿ ಭಕ್ತಾದಿಗಳು ಹೇಳಿದ್ರು, ಏನು ವೈಬ್ಸೇ ಇಲ್ಲ ದೇವಸ್ಥಾನದೊಳಗಡೆ, ಬರೀ QR ಕೋಡ್ಗಳೇ ಜಾಸ್ತಿ ಇದೆ ಅಂತ. ಅದು ನಾನು ಮ್ಯೂಟ್ ಮಾಡಿದ್ದೀನಿ. ನಾನೇ ಏನಪ್ಪ ದೇವಸ್ಥಾನದೊಳಗಡೆ ಹೀಗೆ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೊಂಡೆ. ಹಂಗೆ ಅಂದ್ಕೊಂಡು ಜಸ್ಟ್ ಮುಂದೆ ಬಂದೆ. 161 ಅಡಿ ಆಂಜನೇಯ, ಜಸ್ಟ್ ಪಾದ ಟಚ್ ಮಾಡಿ ಬರೋಣ ಅಂತ ನಾನು ಬರೋಕ್ಕೆ ಬಂದರೆ ಅದಕ್ಕೂ 10 ರೂಪಾಯಿ ಟಿಕೆಟ್ ಅಂತೆ. ನಾವು ಮೇಲ್ಗಡೆ ಹೋಯ್ತೀವಿ ಅಂತ ಅಲ್ಲ, ಜಸ್ಟ್ ಪಾದ ಟಚ್ ಮಾಡಿ ಬರ್ತೀವಿ ಅಂದರೆ ಅದಕ್ಕೂ 10 ರೂಪಾಯಿ ಟಿಕೆಟ್ ಅಂತೆ. ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಸಿದ್ದೀರಾ, ಚೆನ್ನಾಗಿ ಅನ್ನೋದ ಸಹ ಮಾಡ್ತೀರಾ, ಇಲ್ಲ ಅಂತ ಹೇಳ್ತಲ್ಲ. ಆದರೆ ಪಾದ ಮುಟ್ಟೋಕ್ಕೂ 10 ರೂಪಾಯಿ ನಾವು ಕಟ್ಟಬೇಕಂತ ಹೇಳಿದ್ರೆ ನಿಜವಾಗ್ಲೂ ಇದು ನಮಗೆ
ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಯಾಕಂದರೆ ಯಾವುದೂ ದೇವಸ್ಥಾನದಲ್ಲಿ ನಾನು ನೋಡಿರಲಿಲ್ಲ, ಜಸ್ಟ್ ಪಾದ ಕಡೆ 10 ರೂಪಾಯಿ ಟಿಕೆಟ್ ತೊಗೊಂಡು ಹೋಗೋದು. ನೀವೆಲ್ಲೇ QR ಕೋಡ್ ಹಾಕಿ, ಇಲ್ಲ ಏನೇ ಅನ್ನದಾಸೋಹ ಮಾಡಿ, ಇಲ್ಲ ಯಾವುದೇ ಸಿರಿಧಾನ್ಯಗಳ ಹತ್ರ ಅಮೌಂಟ್ ಇಸ್ಕೊಂಡ್ರೂ ಪರವಾಗಿಲ್ಲ, ಬಟ್ ಇದೊಂದು ನೀವು ದಯವಿಟ್ಟು ಅರ್ಥ ಮಾಡಿಕೊಂಡು ಪಾದ ಹತ್ರ ಹೋಗೋವ್ರ ಹತ್ರ ಟಿಕೆಟ್ ಒಂದು ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಗಾಯ್ಸ್, ಹಾಗೆ ಈ ದೇವಸ್ಥಾನದಲ್ಲಿ ಒಂದು ನಾನು ಲೈನ್ಸ್ ಓದಿದೆ, ಅದೆಷ್ಟು ಚೆನ್ನಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿದ್ರೆ ನೋಡಿ, ಇನ್ನೊಬ್ಬರ ಬದುಕನ್ನು ಇಣುಕಿ ನೋಡುವುದನ್ನು ಬಿಟ್ಟಾಗಲೇ ನಿಮ್ಮ ಬದುಕು ಸುಖವಾಗಿ ಕಾಣಲು ಸಾಧ್ಯ. ಎಷ್ಟು ಅರ್ಥವಾಗಿದೆ ನೋಡಿ ಗಾಯ್ಸ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಏಷ್ಯಾ ಖಂಡದ ಅತಿ ದೊಡ್ಡ ಪಂಚಮುಖಿ ಆಂಜನೇಯ ದೇವಸ್ಥಾನ. ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.